ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ವೆಡ್ನೆಸ್ಡೇ ಆಗಿತ್ತು. ಸೊ ವೆಡ್ನೆಸ್ಡೇ ಅರ್ಲಿ ಮಾರ್ನಿಂಗ್ ಬ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು 5:45 ಆಗಿತ್ತು. ನೋಡಿ 5:45 ಹೇಗಿತ್ತು ಅಂತ. ಸೊ ನಾನು ಎದ್ದಿದ ತಕ್ಷಣ ಡೋರ್ ಓಪನ್ ಮಾಡಿ ನನ್ನ ಗಿಡಗಳು ಸ್ಮಾಲ್ ಗಾರ್ಡನ್ ನೋಡ್ತೀನಿ ನಾನು. ಸೊ ನಂಗೆ ಅದು ಏನೋ ಒಂಥರ ಖುಷಿ ಅನಿಸುತ್ತೆ ನನ್ನ ಗಿಡಗಳು ನೋಡಿದಾಗ ಬೆಳಿಗ್ಗೆ ಎದ್ದಿದ ತಕ್ಷಣವೇ. ಅದಾದಮೇಲೆ ನಾನು ಕಿಚನಿಗೆ ಬಂದಾಗ ಇಲ್ಲಿ ನಾನು FM ಹಾಕ್ಕೊತೀನಿ. ಸೊ ಇದರಲ್ಲಿ ನನಗೆ ದೇವ್ರ ಹಾಡು ಬರುತ್ತೆ, FM ಬರುತ್ತೆ. ಸೊ ಇನ್ನು 5:45 ಆಗಿರೋದ್ರಿಂದ 6 o'clock ಸ್ಟಾರ್ಟ್ ಆಗುತ್ತೆ. FM 92.7 ಕೇಳ್ತೀನಿ. ಹಾಗಾಗಿ ನಾನು ಸ್ವಲ್ಪ ದೇವ್ರದ್ದು ಗಣೇಶನ ಸಾಂಗ್ ಕೇಳೋಣ ಅಂತ ಆಗ್ತೆ. ಅದಾದಮೇಲೆ ನಾನು ಹಾಲು ಕಾಯಿಸೋಕ್ಕಿರ್ತೀನಿ. ಸೊ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ಸ್ಮಾಲ್ ಗ್ಲಾಸಲ್ಲಿ ಬಿಸಿನೀರು ಕುಡಿದ್ಬಿಡ್ತೀನಿ. ಸೊ ನಾರ್ಮಲಾಗಿ ಡೈಲಿ ಕುಡಿಯೋದಿಲ್ಲ, ಯಾವಾಗಾದ್ರೂ ಇನ್ನೂ ಟೈಮ್ ಇದೆ ಅಂತ ಅಂದಾಗ ನಾನು ಬಿಸಿನೀರು ಕುಡಿತೀನಿ. ಸೊ ನಾನು ಹೇಳ್ದಂಗೆ 5:55 ಆಗಿತ್ತು. ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ನನ್ನ ಮಗಳಿಗೆ ಲಂಚು ಬ್ರೇಕ್ಫಾಸ್ಟ್ ಕಟ್ಟಿದ್ದೀನಿ. ಇಲ್ಲಿ ಬ್ರೌನ್ ಬ್ರೆಡ್ ಆಮ್ಲೆಟ್ಟು, ಒಳಗೆ ಆನೆಸ್ಲೇನು, ಲಯನ್ ರೈಸು, ಸೊ ಚಾಕ್ಲೇಟು, ಮಧ್ಯಾಹ್ನಕ್ಕೆ ಲೆಮನ್ ರೈಸ್ ಕಟ್ಟಿದ್ದೀನಿ. ನಾನು ಒಂದೇ ಥರ ಎರಡೂ ಕಟ್ಟಲ್ಲ, ಸೊ ಸಪ್ರೇಟಾಗಿ ಕಟ್ತೀನಿ. ಇವತ್ತು ನನ್ನ ಮಗನ ಫಸ್ಟ್ ಡೇ ಆಗಿತ್ತು. ಅವನಿಗೇನೊಂದು 2 hours ಇತ್ತು ಅಷ್ಟೇ. ಸೊ ಅವನ್ನ ಕ್ಲಾಸ್ ಹತ್ರ ಬಿಟ್ಟು ನಾನು ಅಲ್ಲೇ ವೆಯ್ಟ್ ಮಾಡಿದೆ. ಸೊ ಅಲ್ಲಿಂದ ಅವನ್ನ ಪಿಕ್ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಸ್ವಲ್ಪ ಕೊತ್ತಂಬರಿ ಎಲ್ಲ ತರಕಾರಿ ಇರಲಿಲ್ಲ, ಸ್ವಲ್ಪ ಎಲ್ಲ ತೊಗೊಂಬಂದೆ. ಸೊ ನಂಗೆ ಮ್ಯಾಂಗೋನು ತುಂಬ ಇಷ್ಟ ಆಯಿತು. ಇದರಲ್ಲಿ ಉಪ್ಪಿನಕಾಯಿ ಹಾಕೋದು ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಸೊ ನಾನು ಇಲ್ಲಿ ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡು ಸ್ಕೂಲ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನನಗೆ ಅರ್ಜೆಂಟಾಗಿ ಬೇಕಾಗುತ್ತೆ, ಮತ್ತು ಆವಾಗವಾಗ ಇದು ಮಾಡೋಕ್ಕಾಗಲ್ಲ. ಸೊ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಈಸಿ ಆಗುತ್ತೆ. ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಮೀನು ಸಾರು ರೈಸ್ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತಿನ ನನ್ನ ವ್ಲಾಗ್ ಇಷ್ಟ ಆಗಿದೆ. ನಿಮಗೇನಾದ್ರು ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.